ಬೆಳಗಾವಿಯಲ್ಲಿ ಮಹಾಮಳೆಗೆ ಎರಡನೇ ಬಲಿಯಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳಗಾವಿ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಆಗಿದೆ. ಮಳೆಗೆ ಸಂಬಂಧಪಟ್ಟಂತೆ ಅನಾಹುತಗಳು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಎರಡನೇ ಸಾವು, ಮನೆ ಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ಈ ಘಟನೆ ಆಗಿರೋದರ ಡೀಟೇಲ್ಸ್ ಸಿಗ್ತಾ ಇದೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳಲ್ಲಿ ವಾಸ ಮಾಡೋರು ದಯವಿಟ್ಟು ನಿಮ್ಮವರನ್ನ ರಕ್ಷಿಸಿಕೊಳ್ಳಿ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಮನೆಯ ಗೋಡೆ ಕುಸಿದು ನೋಡಿ, ಇದೇ ಭಾಗದಲ್ಲಿ ಪಾಪ ಮಗು ಇತ್ತಂತೆ, 3 ವರ್ಷದ ಮುದ್ದಾದ ಕಂದ. ಅದು ಈಗ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ ಆಗಿರುವಂತಹ ಇನ್ಸಿಡೆಂಟು. ಬೆಳಗಾವಿ ಹಾಗೂ ಉತ್ತರ ಕರ್ನಾಟಕದ ಬಹುತೇಕ ಕಡೆ ನಮ್ಗೆ ಇನ್ನು ಮುಂದೆ ಇಂಥ ಚಿತ್ರಣಗಳು ನೋಡೋದಕ್ಕೆ ಸಿಗುತ್ತೆ. ಒಂದು ಹಳೆ ಕಾಲದ ಮನೆ ಇರುತ್ತೆ, ಮೇಂಟೆನೆನ್ಸ್ ಆಗಿರಲ್ಲ, ಶಿಥಿಲಾವಸ್ಥೆಯ ಮನೆಯಲ್ಲೇ ಪಾಪ ಬಡತನದ ಕಾರಣಕ್ಕೋ ಅಥವಾ ಬೇರೆ ಬೇರೆ ಕಾರಣಕ್ಕೋ ವಾಸ ಮಾಡ್ತಾ ಇರ್ತಾರೆ ಜನ. ಪ್ರಾಣಕ್ಕೆ ಎರವಾಗ್ಬಿಡುತ್ತೆ.